ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ಚಂದನ. ಮೆಟ್ರೋ ಬೆಲೆ ಏರಿಕೆ ಸಾಕಷ್ಟು ವಿರೋಧಗಳಿಗೆ ವ್ಯಕ್ತವಾಯಿತು. ಅಂದರೆ ಸಾರ್ವಜನಿಕರು ಮೆಟ್ರೋ ದರ ಏನು ಏರಿಕೆ ಮಾಡಿದ್ರು ಅದಕ್ಕೆ ಸಾಕಷ್ಟು ಪ್ರತಿಭಟನೆಗಳನ್ನು ಕೂಡ ಮಾಡಿದ್ರು. ಒಂದಷ್ಟು ಸಂಘಟನೆಗಳನ್ನು ಕೂಡ ಶುರು ಮಾಡಿಕೊಂಡ್ರು. ಮೆಟ್ರೋ ಪ್ರಯಾಣಿಕರ ಸಂಘಟನೆಗಳು ಸಾಕಷ್ಟು ಹೋರಾಟ ಮಾಡಿದ್ರು ಮೆಟ್ರೋ ದರ ಇಳಿಕೆ ಮಾಡೋದಕ್ಕೆ. ಆದರೂ ಕೂಡ ಮೆಟ್ರೋ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಕೈಗೊಳ್ಳಿಲ್ಲ. ಏನು 46% ಬೆಲೆ ಏರಿಕೆ ಮಾಡ್ತೀವಿ ಅಂತ ಹೇಳಿದ್ರು, ಅದು ಹೋಗ್ತಾ 70ರಿಂದ 100% ಕೂಡ ಜಾಸ್ತಿ ಆಗಿತ್ತು. ಇದಾದ ಮೇಲೆ ಒಂದಷ್ಟು ಪ್ರತಿಭಟನೆಗಳು ಆಕ್ರೋಶ ವ್ಯಕ್ತಪಡಿಸಿದಾಗ ಮೆಟ್ರೋ 10 ರೂಪಾಯಿಯನ್ನು ಕಡಿಮೆ ಮಾಡ್ತು. ಅದು ಕೆಲವು ನಿಲ್ದಾಣಗಳಿಗೆ ಮಾತ್ರ. ಆದರೆ ಕಂಪ್ಲೀಟಾಗಿ ಯಾವುದೇ ರೀತಿಯಾದಂತಹ ಬೆಲೆ ಇಳಿಕೆ ಮಾಡುವಂತಹ ಪ್ರಯತ್ನನ BMRCL ಮಾಡಲಿಲ್ಲ. ಇದಾದ ಮೇಲೆ ಮೆಟ್ರೋ ದರ ಏರಿಕೆ ಆಗಿದ್ದು ಎಲ್ಲ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದರು ಸಾರ್ವಜನಿಕರು. ಆಮೇಲೆ ಪ್ರತಿಭಟನೆಗಳನ್ನು ಮಾಡಿದ್ರು. ಪ್ರತಿಭಟನೆ ಮಾಡೋದಕ್ಕೆ ಶುರು ಮಾಡಿ ಒಂದು ತಿಂಗಳೇ ಕಳೆದ್ರೂ ಕೂಡ ಇನ್ನೂ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು BMRCL ಮಾಡ್ಕೊಂಡಿಲ್ಲ. ಇದಾದಮೇಲೆ ಏನು ಈ ಹಿಂದೆ ಅಂದರೆ ಫೆಬ್ರವರಿಯಲ್ಲಿ 8.5 ಲಕ್ಷ ಜನ ಸಾರ್ವಜನಿಕರು ಪ್ರಯಾಣಿಕರು ಮೆಟ್ರೋವನ್ನು ತಗೊಳ್ತಾ ಇದ್ರು. ಇದಾದ ಮೇಲೆ ಈಗ ಅದು 5.5-6 ಲಕ್ಷಕ್ಕೆ ಇಳಿಕೆ ಆಗಿದೆ. ಅಂದರೆ ಈ ಹಿಂದೆ ನಾವು ನೋಡಿದಂತಹ ಪ್ರಯಾಣಿಕರ ಸಂಖ್ಯೆ ಹೆಚ್ಚಿತ್ತು. 8.5 ಲಕ್ಷದಿಂದ ಈಗ ಸರಿ ಸುಮಾರು ಏನಿಲ್ಲ ಅಂತ ಹೇಳಿದ್ರು 6 ಲಕ್ಷಕ್ಕೆ ಜನಸಾಮಾನ್ಯರ ಪ್ರಯಾಣಿಕರ ಇಳಿಕೆ ನಾವಿಲ್ಲಿ ನೋಡ್ಬೋದು. ಹಾಗೆ ಮೆಟ್ರೋದಲ್ಲಿ ಏನು ಒಂದಷ್ಟು ಫೆಸಿಲಿಟೀಸ್ಗಳು ಕೊಡ್ತಾ ಇದ್ರು ಅಂತ ಹೇಳಿ, ಹಾಗೆ ಟ್ರಾಫಿಕ್ಕನ್ನು ನಿಯಂತ್ರಿಸ್ಬೋದು ಅಂತ ಹೇಳಿ ಪ್ರಯಾಣಿಕರೆಲ್ಲರೂ ಮೆಟ್ರೋದ ಮೊರೆ ಹೋಗ್ತಿದ್ರು. ಈಗ ಆಟೋ ಬೆಸ್ಟಾ ಅಥವಾ ಮೆಟ್ರೋ ಬೆಸ್ಟಾ ಅನ್ನೋ ಒಂದು ಅಭಿಯಾನ ಟ್ವಿಟ್ಟರ್ನಲ್ಲಿ ಅಂದರೆ ಎಕ್ಸ್ ಖಾತೆಯಲ್ಲಿ ಶುರುವಾಗಿದೆ ಅಂತ ಹೇಳ್ಬೋದು. ಈ ಹಿಂದೆ ನಾವು ಏನೆಲ್ಲ ಪ್ರಶಂಸೆಗಳನ್ನು ನಮ್ಮ ಮೆಟ್ರೋಗೆ ಕೊಡ್ತಾ ಇದ್ದದನ್ನು ನೋಡ್ತಾ ಇದ್ವಿ. ಈಗ ಅದೇ ಪ್ರಶಂಸೆಗಳು ಹೋಗಿ ಕಂಪ್ಲೇಂಟ್ಗಳಾಗಿ ಪರಿವರ್ತನೆ ಆಗಿದೆ. ಅಂದರೆ ನಮ್ಮ ಮೆಟ್ರೋ ಏಕಾಏಕಿ ದರ ಏರಿಕೆ ಮಾಡಿರೋದು ಎಲ್ಲ ಪ್ರಯಾಣಿಕರಿಗೂ ಸ್ವಲ್ಪ ಅಸಮಾಧಾನ ಆಗಿತ್ತು. ಈ ರೀತಿಯಾದಂತಹ ಬೆಲೆ ಏರಿಕೆ ಜನರ ಜೇಬಿಗೆ ಹೊರೆ ಆಗ್ತಾ ಇದೆ. ಈ ಹಿಂದೆ ನಾವು ಏನು ನಮ್ಮ ಮೆಟ್ರೋನ ಕಡಿಮೆ ಪ್ರೈಸ್ನಲ್ಲಿ ನಾವು ಬೇಗ ತಲುಪ್ಬೋದು ಅಂತ ಹೇಳಿ ನಮ್ಮ ಮೆಟ್ರೋ ಮೊರೆ ಹೋಗ್ತಾ ಇದ್ವಿ. ಈಗ ಜಾಸ್ತಿ ಬೆಲೆ ಆಗಿದೆ, ಹಾಗೆ ಅದು ತುಂಬ ಜನಕ್ಕೆ ಹೊರೆ ಆಗ್ತಿದೆ. ಹಾಗಾಗಿ ನಾವು ಆಟೋದಲ್ಲೇ ಹೋಗ್ಬೋದು. ಫಾರ್ ಎಕ್ಸಾಂಪಲ್ ಹೇಳೋದಾದರೆ, ನಾವು ಮೆಜೆಸ್ಟಿಕ್ನಿಂದ ಎಲ್ಚೇನಹಳ್ಳಿಗೆ ಟ್ರಾವೆಲ್ ಮಾಡ್ತೀವಿ ಅಂತ ಹೇಳಿದ್ರೆ ಏನಿಲ್ಲ ಅಂತ ಹೇಳಿದ್ರು ಒಂದು 50 ರೂಪಾಯಿಯನ್ನು ನಾವು ಮೆಟ್ರೋನಲ್ಲಿ ಕೊಡ್ತಾ ಇದ್ವಿ. ಅದೇ 3 ಜನಕ್ಕೆ 150 ರೂಪಾಯಿ ಆಗುತ್ತೆ. 150 ರೂಪಾಯಿ ಆಗುತ್ತೆ ಅಂತ ಹೇಳಿದ್ರೆ ನಾವು ಆಟೋನಲ್ಲೇ ಡೈರೆಕ್ಟಾಗಿ ಹೋಗ್ತೀವಿ ಅಂದರೆ ಏನಿಲ್ಲ ಅಂದರೂ ಒಂದು 180 ಇಲ್ಲ 200 ರೂಪಾಯಿ ಆಗ್ಬೋದು 3 ಜನಕ್ಕೆ. ಆಗ ನಾವು ಡಿವೈಡ್ ಮಾಡಿಕೊಂಡ್ರು ನಮಗೆ ಅಷ್ಟೇ ದುಡ್ಡೇ ಬರುತ್ತೆ. ಒಬ್ಬೊಬ್ಬರಿಗೆ ಒಂದು 10ರಿಂದ 15 ರೂಪಾಯಿ ಜಾಸ್ತಿ ಆಗ್ಬೋದು. ಆದರೆ ಆಟೋದಲ್ಲಿ ಆರಾಮಾಗಿ ನಾವು ಪ್ರಯಾಣನ ಬೆಳೆಸ್ಬೋದು ಅನ್ನೋದು ಕೂಡ ಒಂದಷ್ಟು ಜನರ ಅಭಿಪ್ರಾಯ ಆಗಿತ್ತು, ಅಂದರೆ ಪ್ರಯಾಣಿಕರ ಅಭಿಪ್ರಾಯ ಆಗಿತ್ತು. ಹೀಗಾಗಿ ನಮ್ಮ ಮೆಟ್ರೋ ಏನಿದೆ, ನಮ್ಮ ಮೆಟ್ರೋಲಿ ನಾವು ಏನು ಇಷ್ಟು ದಿನ ಪ್ರಯಾಣ ಮಾಡ್ತಿದ್ವಿ ಅದರ ದರ ಏರಿಕೆ ನಮಗೆ ಹೊರೆ ಆಗ್ತಿದೆ, ಅಂದರೆ ಪ್ರಯಾಣಿಕರಿಗೆ ಹೊರೆ ಆಗ್ತಿದೆ, ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕಿದಂತಾಗಿದೆ. ಬರೀ ನಮ್ಮ ರಾಜ್ಯದಲ್ಲಿ ಬೆಲೆ ಏರಿಕೆಗಳೇ ಆಗ್ತಾ ಇದ್ದು ಈಗ ಮೆಟ್ರೋ ದರ ಏರಿಕೆ ಕೂಡ ಒಂದಷ್ಟು ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆದರೂ ಕೂಡ BMRCL ಅವರು ಕಳೆದ 1 ತಿಂಗಳಿಂದ ಇದರ ಕುರಿತಾಗಿ ಯಾವುದೇ ರೀತಿಯಾದಂತಹ ನಿರ್ಧಾರಗಳನ್ನು ಕೂಡ ಕೈಗೊಳ್ಳಿಲ್ಲ. ಹೀಗಾಗಿ ಅವರ ಪ್ರಯಾಣಿಕರ ಸಂಖ್ಯೆ ಕೂಡ ಕಮ್ಮಿಯಾಗಿದೆ. ಪ್ರಯಾಣಿಕರನ್ನು ಕೂಡ ಕಳ್ಕೊಂಡಿದ್ದಾರೆ BMRCL ಅವರು ಅಂತ ಕೂಡ ಹೇಳ್ಬೋದು. ಇದಾದ ಮೇಲೆ ಸಾಕಷ್ಟು ಜನ ಆಟೋನೇ ಬೆಸ್ಟ್ ಅಂತ ಹೇಳಿ ಕೂಡ ಈಗ ಎಕ್ಸ್ ಖಾತೆಯಲ್ಲಿ ಒಂದು ಅಭಿಯಾನ ಶುರುವಾಗಿದೆ. ಈ ಅಭಿಯಾನದಲ್ಲಿ ಎಷ್ಟೋ ಜನ ಸಾರ್ವಜನಿಕರು ಪ್ರಯಾಣಿಕರು ಆಟೋನೇ ಬೆಸ್ಟ್ ಆಗಿದೆ, ಮೆಟ್ರೋಗೆ ಕಂಪೇರ್ ಮಾಡಿದ್ರೆ ನಾವು 3 ಜನ ಆಟೋದಲ್ಲಿ ಆರಾಮಾಗಿ ಹೋಗ್ಬೋದು. ಈಗ ನಾವೇನಾದರೂ ಒಂದು ಜಾಗಕ್ಕೆ ಹೋಗ್ತಿದ್ದೀವಿ ಅಂತ ಹೇಳಿದ್ರೆ ಮಾಲ್ಗಾಗಿರ್ಬೋದು, ಹೋಟೆಲ್ಗಾಗಿರ್ಬೋದು, ನಾವು ಈ ಹಿಂದೆ ಮೆಟ್ರೋನ ಮೊರೆ ಹೋಗ್ತಾ ಇದ್ವಿ. ಆದರೆ ಈಗ ಆಟೋದಲ್ಲೇ ಹೋಗುವಂತಹ ಪರಿಸ್ಥಿತಿ ಕೂಡ ನಿರ್ಮಾಣ ಮಾಡಿಕೊಟ್ಟಿದೆ BMRCL. ಹಾಗೆ ಇಲ್ಲಿ ನಾವು ಇನ್ನೊಂದು ವಿಷಯ ಏನು ಗಮನಿಸ್ಬೋದು ಅಂದರೆ, ಈ ಏನೀಗ ಎಕ್ಸ್ ಖಾತೆಯಲ್ಲಿ ಒಂದು ಅಭಿಯಾನ ಶುರು ಆಗ್ತಿದೆ, ಇದರಲ್ಲಿ ಸಾರ್ವಜನಿಕರ ಒಪಿನಿಯನ್ ಪೋಲನ್ನು ಕೂಡ ಶುರು ಮಾಡಿದ್ದಾರೆ. ಅಂದರೆ ಪ್ರಯಾಣಿಕರು ಅಥವಾ ಸಾರ್ವಜನಿಕರು ಆಟೋ ಬೆಸ್ಟಾ ಅಥವಾ ಮೆಟ್ರೋ ಬೆಸ್ಟಾ ಅನ್ನೋ ಒಂದು ಪ್ರಶ್ನೆಗೆ 50% ಉತ್ತರವನ್ನು ಕೊಟ್ಟಿದ್ದಾರೆ. ಅಂದರೆ 50-50 ಆನ್ಸರನ್ನು ಕೊಟ್ಟಿದ್ದಾರೆ. 50% ಜನ ನಮಗೆ ಆಟೋ ಬೆಸ್ಟ್ ಅಂತ ಹೇಳಿದ್ರೆ ಇನ್ನೂ 50% ಜನ ನಮಗೆ ಮೆಟ್ರೋನೇ ಬೆಸ್ಟು, ಯಾಕಂದರೆ AC ಇರುತ್ತೆ, ನಾವು ಬೇಗ ಹೋಗ್ಬೋದು, ರೀಚ್ ಆಗ್ಬೋದು ಅನ್ನೋ ಅಭಿಪ್ರಾಯ ಕೂಡ ಈಗಾಗಲೇ ವ್ಯಕ್ತಪಡಿಸಿದ್ದಾರೆ. ಇದಕ್ಕೆ ಇನ್ನಷ್ಟು ಜನ ಉತ್ತರ ಕೊಡಬೇಕಾಗಿದೆ. ಇನ್ನಷ್ಟು ಜನ ಪ್ರಯಾಣಿಕರು ಯಾವುದು ಬೆಸ್ಟ್ ಅಂತ ಹೇಳ್ತಾರೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕಾಗಿರುವಂತಹ ವಿಷಯ ಆಗುತ್ತೆ. ಹಾಗೆ ಈಗ BMTC ಫೀಡರ್ ಬಸ್ಗಳ ಮೊರೆ ಹೋಗ್ತಿರುವಂತಹ ಪ್ರಯಾಣಿಕರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ. ಯಾಕಂದರೆ ನಾವು ಆಟೋಗೆ ಅಥವಾ ಮೆಟ್ರೋಗೆ ಏನಾದರೂ ಈಗ ಕಂಪೇರ್ ಮಾಡೋದು, BMTC ಅವರ ಫೀಡರ್ ಬಸ್ಗಳ ದುಡ್ಡು ಅಂದರೆ ಏನು ದರ ಇದೆ ಅದು ಇನ್ನೂ ಕಡಿಮೆ ಇದೆ. ಹಾಗಾಗಿ
ನಾವು BMTC ಮೊರೆ ಕೂಡ ಹೋಗ್ತೀವಿ ಅಂತ ಹೇಳಿ ಇನ್ನಷ್ಟು ಜನ ಸಾರ್ವಜನಿಕರ ಅಭಿಪ್ರಾಯ ಆಗಿದೆ. ಈಗ ಒಟ್ಟಾರೆ ಪ್ರಯಾಣಿಕರು ಯಾವುದರ ಮೊರೆ ಜಾಸ್ತಿ ಹೋಗ್ತಾ ಇದ್ದಾರೆ ಅನ್ನೋದು ಇಲ್ಲಿ ಪಾಯಿಂಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಈಗ ಏನು ಟ್ರಾಫಿಕ್ ನಿಯಂತ್ರಣಕ್ಕೆ ಅಂತ ಹೇಳಿ ನಮ್ಮ ಮೆಟ್ರೋಗೆ ಸಾಕಷ್ಟು ಜನ ಹೋಗ್ತಾ ಇದ್ರು. ಅಂದರೆ ನಾವು ಈ ಹಿಂದೆ ನಾವೇನಾದರೂ ಆಫೀಸ್ಗೆ ಹೋಗಬೇಕು ಅಥವಾ ಎಲ್ಲಾದರೂ ಫಂಕ್ಷನಿಗೆ ಹೋಗಬೇಕು ಅಂದರೆ ಮೆಟ್ರೋ ಮೊರೆ ಹೋಗ್ತಾ ಇದ್ವಿ, ಮೆಟ್ರೋನ ತಗೋತಾ ಇದ್ವಿ. ಈಗ ದುಬಾರಿ ಆಗಿರೋ ಕಾರಣ ಎಲ್ಲರೂ ಅವರವರ ಓನ್ ವೆಹಿಕಲ್ಗಳನ್ನು ರಸ್ತೆಗೆ ತಂದಿದ್ದಾರೆ. ರಸ್ತೆಯಲ್ಲಿ ಈಗ ವೆಹಿಕಲ್ಗಳ ಹಾವಳಿ ಕೂಡ ಜಾಸ್ತಿ ಆಗಿದೆ. ಇದರಿಂದ ಟ್ರಾಫಿಕ್ ಕೂಡ ಜಾಸ್ತಿ ಆಗ್ತಿದೆ. ಇದರಿಂದ ಆಫೀಸ್ಗೆ ಹೋಗುವಂತಹ ಸಮಯ ಕೂಡ ಜಾಸ್ತಿ ಆಗ್ತಿದೆ. ಹಾಗಾಗಿ ಮೆಟ್ರೋದವರು ಇದನ್ನು ಪರಿಗಣಿಸಿ ಏನಾದರೂ ಅವರಿಗೆ ಏನು ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಿದೆ ಇದನ್ನೇನಾದರೂ ಗಮನಕ್ಕೆ ತಗೊಂಡು ಮೆಟ್ರೋ ದರ ಇಳಿಕೆ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕಾಗಿದೆ. ಇದೇ ಹೊತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಚಂದನ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.